Hello everyone, welcome to Navras Maths Tutorials. Exercise ಎಲ್ಲ ಮುಗೀತು, ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಫಸ್ಟ್ ಚಾಪ್ಟರ್ದು ಎಕ್ಸಾಂಪಲ್ಸ್. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಎವ್ರಿ ಹೋಲ್ ನಂಬರ್ ಈಸ್ ಎ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಹೋಲ್ ನಂಬರ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ, 0 ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. 0, 1, 2, 3 ಆತರ ಇನ್ಫಿನಿಟ್. ಆದ್ರೆ ನ್ಯಾಚುರಲ್ ನಂಬರ್ ನೋಡ್ರಿ, ಅವ್ರೇನ್ ಕೇಳಿದ್ರೆ ಎವ್ರಿ ಹೋಲ್ ನಂಬರ್ ಇಸ್ ಎ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು 1 ಇಂದ ಸ್ಟಾರ್ಟ್ ಆಗ್ತದೆ ಅಲ್ವಾ. ಸೊ ನ್ಯಾಚುರಲ್ ನಂಬರ್ಸ್ ಅಲ್ಲಿ 0 ಇಲ್ಲ. ಸೊ ಎವ್ರಿ ಹೋಲ್ ನಂಬರ್ ನ್ಯಾಚುರಲ್ ನಂಬರ್ಸ್ ಆಗಲ್ಲ ಅಲ್ವಾ. ಸೊ ನಾವೇನ್ ಬರಿಬೇಕು, ಫಾಲ್ಸ್ ಅಂತ ಬರೆಯೋಣ. ಆನ್ಸರ್ ಫಾಲ್ಸ್. ರೀಸನ್ ಕೊಡ್ಬೇಕಲ್ವಾ. ಸೊ ಬಿಕಾಸ್ 0 ಈಸ್ ಎ ಹೋಲ್ ನಂಬರ್. But not a natural number. ಓಕೆ, ಈಗ ಸೆಕೆಂಡ್ ಒನ್ ನೋಡಿ ಏನ್ ಕೊಟ್ಟಿದೆ, ಎವ್ರಿ ಇಂಟಿಜರ್ ಈಸ್ ಎ ರೇಷನಲ್ ನಂಬರ್ ಅಲ್ವಾ. ಈಗ ಇಂಟಿಜರ್ ಅಂದ್ರೆ ಏನು, 0, 1, 2, 3 ಇಲ್ಲಿ ಇನ್ಫಿನಿಟ್ ಆಯ್ತು. ಇಲ್ಲಿನೂ -1, -2, -3 ಈ ರೀತಿ ಇರುತ್ತೆ ಇಂಟಿಜರ್ಸ್ ಅಂತಂದ್ರೆ. ಇದರಲ್ಲಿ ರೇಷನಲ್ ನಂಬರ್ ಅಂದ್ರೆ ಏನು, ಯಾವುದೇ ನಂಬರ್ನ ನಾವು ಅಪಾನ್ 1 ಹಾಕಿದ್ರೆ ರೇಷನಲ್ ನಂಬರ್ ಆಯ್ತಲ್ವಾ. ಆಗತ್ತಲ್ವಾ, ಯಾವುದೇ ನಂಬರ್ಗೆ ಅಪಾನ್ 1 ಹಾಕಿದ್ರೆ ರೇಷನಲ್ ನಂಬರ್ ಆಯ್ತು. ಸೊ ನಾವೇನ್ ಹೇಳ್ಬೋದು, ಟ್ರೂ ಅಂತ ಹೇಳ್ಬೋದು. ಟ್ರೂ ಬಿಕಾಸ್ ಎವ್ರಿ ಇಂಟಿಜರ್ ಎಂ ಅಂತ ಇಟ್ಕೊಳ್ಳಿ, ಕ್ಯಾನ್ ಬಿ expressed in the form of m upon 1 ಅಲ್ವಾ. ಯಾವುದೇ ನಂಬರ್ m ಅಂತ ಇಟ್ಕೊಂಡ್ರೆ ಅದನ್ನ ಡಿವೈಡೆಡ್ ಬೈ 1 ಆ ತರ ಹಾಕೋಬಹುದು ಅಲ್ವಾ. ಸೊ ಅಂಡ್ ಸೊ ಇಟ್ ಈಸ್ ಎ ರೇಷನಲ್ ನಂಬರ್. ಇದು ರೇಷನಲ್ ನಂಬರ್ ಆಯ್ತು. ಓಕೆ, ಈಗ ಥರ್ಡ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, ಎವ್ರಿ ರೇಷನಲ್ ನಂಬರ್ ಈಸ್ ಅನ್ ಇಂಟಿಜರ್ ಅಂದ್ರೆ ಇದಕ್ಕೆ ರಿವರ್ಸ್. ಇಲ್ಲಿ ಎವ್ರಿ ಇಂಟಿಜರ್ ಈಸ್ ಎ ರೇಷನಲ್ ನಂಬರ್ ಅಂದ್ರೆ ಟ್ರೂ ಅಂತ ಆಯ್ತು. ಇದನ್ನು ಟ್ರೂ ಆಗ್ಬೋದಲ್ಲ ಅಂತ ಕೇಳ್ಬೋದು. ನೋ, ಇದು ಫಾಲ್ಸ್ ಆಗತ್ತೆ. ಫಾಲ್ಸ್ ಯಾಕೆಂದ್ರೆ ರೇಷನಲ್ ನಂಬರ್ ಅಂದ್ರೆ ಏನು, P/Q ಈ ಫಾರ್ಮ್ ಅಲ್ಲಿ ಇರೋದು ಮಾತ್ರ ನಾವು ರೇಷನಲ್ ನಂಬರ್ಸ್ ಅಂತ ಕರಿತೀವಿ. ಆದ್ರೆ ಇಂಟಿಜರ್ಸ್ ಯಾವ ರೀತಿ ಇರ್ತವೆ, ಈಗ ತಾನೇ ನೋಡಿದ್ವಲ್ವಾ ನಾವು, ಈ ರೀತಿ ಇನ್ಫಿನಿಟ್ ಇರ್ತವೆ. -3, -2, -1, 0, 1, 2, 3 ಈ ರೀತಿ ಇರ್ತವೆ. ಸೊ P/Q ಫಾರ್ಮ್ ಅಲ್ಲಿ ಇರೋದು ಮಾತ್ರ ರೇಷನಲ್ ನಂಬರ್ ಅಂತೀವಿ ಅಲ್ವಾ. ಈ ಇಂಟಿಜರ್ಸ್ ಅಲ್ಲಿ ಇದಾವ ಈ ತರ ಫಾರ್ಮ್ ಅಲ್ಲಿ ಇಲ್ಲ. ಸೊ ಫಾಲ್ಸ್ ಅಂತ ಹೇಳ್ಬೇಕು. ಎಕ್ಸಾಂಪಲ್ ಹೇಳಂಗಿದ್ರೆ ಯಾವ್ದಾದ್ರು ನಂಬರ್ ಬರೆದು ಹೇಳ್ಬೋದು. 2/5 ಈ ರೀತಿ ಬರ್ದ್ಬೇಕು. ಯಾವುದೇ ನಂಬರ್ ತಗೊಳ್ಳಿ, ಇದು ಇಂಟಿಜರ್, ಇಟ್ಸ್ ನಾಟ್ ಆನ್ ಇಂಟಿಜರ್, ಇಟ್ಸ್ ಓನ್ಲಿ ರೇಷನಲ್ ನಂಬರ್. ಇದು ಓನ್ಲಿ ರೇಷನಲ್ ನಂಬರ್ ಆಯ್ತು, ಇಂಟಿಜರ್ ಆಗಲ್ಲ. ಓಕೆ, ಆದ್ರೆ ಎವ್ರಿ ಇಂಟಿಜರ್ ಕ್ಯಾನ್ ಬಿ ರೇಷನಲ್ ನಂಬರ್. ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ. ಈಗ ನೆಕ್ಸ್ಟ್ ಒನ್,